ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಟೋರೀಸ್ ಚಾನಲ್. ಇವತ್ತು ಎರಡು ಮ್ಯಾಚ್ ಅವ. ಫಸ್ಟ್ನೇ ಮ್ಯಾಚ್ DC ವರ್ಸಸ್ ಪಂಜಾಬ್, ಎರಡನೇ ಮ್ಯಾಚ್ ರಾಜಸ್ಥಾನ್ ವರ್ಸಸ್ SRH. ಈ ಎರಡ್ ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕಿಂತ ಮೊದಲು ನಿನ್ನೆ RCB ವರ್ಸಸ್ GT ಒಂದು ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋಣ. ಈ ಒಂದು ಮ್ಯಾಚ್ನಾಗ ಗಿಲ್ಲು, ಸಾಯಿ ಸುದರ್ಶನ್, ಜಯಸ್ ಬಟ್ಲರ್ ಟಾಪ್ ಸ್ಕೋರರ್ ಆಗ್ತಾರೆ ಅಂತ ಹೇಳಿದ್ದೆ. 3 ಟಾಪ್ ಸ್ಕೋರರ್ ಆದ್ರು. ಸಾಯಿ ಸುದರ್ಶನ್ ಸೆಂಚುರಿ ಹೊಡೆದ್ರು. ಇನ್ನು ಈ ಕಡೆ ಬೌಲಿಂಗ್ ನಾಗ ಮೊಹಮ್ಮದ್ ಸಿರಾಜು, ಕಗಿಸರವಾಡ ವಿಕೆಟ್ ತುಂಬ್ತಾರೆ ಅಂತ ಹೇಳಿದ್ದೆ. ಅವ್ರು ವಿಕೆಟ್ ತೋಲಿಲ್ಲ. ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ತೊಗೊಂಡ್ರು. ಇನ್ನು RCB ಟೀಮ್ನಾಗ ರಜತ್ ಪಟ್ಟೇದಾರು, ಫಿಲಿಪ್ ಸಾಲ್ಟು, ಹಿತೇಶ್ ಶರ್ಮಾ ಆಡ್ತಾರ ಅಂತ ಹೇಳಿದ್ದೆ, ಆದ್ರೆ ಆಡ್ಲಿಲ್ಲ. ಇನ್ನು ಬೌಲಿಂಗ್ ನಾಗ ರಸಿಕ್ದಾರ್, ಕೃಣಾಲ್ ಪಾಂಡೆ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ, ಅವ್ರು ತೋಲಿಲ್ಲ. ಒಂದೊಂದು ವಿಕೆಟ್ ತೊಗೊಂಡ್ರು. ಮ್ಯಾಚ್ ವಿನ್ನರ್ GT ಅಂತ ಹೇಳಿದ್ದೆ, ಆದ್ರೆ ಮ್ಯಾಚ್ ವಿನ್ನರ್ GT ಅಲ್ಲಿ RCB ಆಯ್ತು. ಫಸ್ಟ್ ಗೆ ವಾಷಿಂಗ್ಟನ್ ಸುಂದರ್, ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಬಿಟ್ಟು ತಪ್ಪು ಮಾಡಿಬಿಟ್ರು. ಅವ್ರು ಕ್ಯಾಚ್ ಬಿಡ್ಲಿಲ್ಲ, ಮ್ಯಾಚ್ ಬಿಟ್ಬಿಟ್ರು. ನಿನ್ನೆ ಮ್ಯಾಚ್ ಸೋಲಕ ಒಂದು ಕ್ಯಾಚ್ ಕಾರಣ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರು 81 ರನ್ ನೋಡಿದ್ರು. ಅದು RCB ಪ್ಲಸ್ ಪಾಯಿಂಟ್ ಅಂತ. ಫಸ್ಟ್ ನೇವ್ರನ್ನ ವಿಕೆಟ್ ಬಿದ್ರು, ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಗೆ ಪ್ರೆಷರ್ ಬೀಳ್ತಿತ್ತು. ಆದ್ರೆ ವಾಷಿಂಗ್ಟನ್ ಸುಂದರ್ ಆ ಕ್ಯಾಚ್ ಬಿಟ್ಟು ಹೊಡೆತು ಬಿತ್ತು. ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ಫೇಲ್ ಆಗಿದೆ. ಇನ್ನು ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಮಾಡಮ್ರಿ. ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಫಸ್ಟ್ನೇ ಮ್ಯಾಚ್ DC ವರ್ಸಸ್ PBKS. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತಂದ್ರ ಅರುಣ್ ಜೇಟ್ಲಿ ಸ್ಟೇಡಿಯಂ, ಡೆಲ್ಲಿ. ಅಂದ್ರೆ ಡೆಲ್ಲಿ ಹೋಮ್ ಗ್ರೌಂಡ್, ಡೆಲ್ಲಿಯಾಗ ನಡೆಯಕ್ ಕುಂತದ. ಇನ್ನು DC ವರ್ಸಸ್ PBKS ಎಟ್ ನೋಡಕ್ ಬಂದ್ರ 35 ಸಲ ಮುಖಾಮುಖಿ ಆಗ್ಯಾರ. IPL ನಾಗ 17 ಸಲ ಅವ್ರಿಗೆ ಗೆದ್ದಾರ, 17 ಸಲ ಇವ್ರಿಗೆ ಗೆದ್ದಾರ. 1-1 ರಿಸಲ್ಟ್ ಆಗ್ಯದ. ಎರಡು ಟೀಮ್ ಸಮಬಲ ಅವ, ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ. ಇನ್ನು ಕಳೆದ 10 ಮ್ಯಾಚ್ನಾಗ DC ಅವರು 7 ಮ್ಯಾಚ್ ಗೆದ್ದಾರ, ಪಂಜಾಬ್ನವ್ರು ಬರೀ 3 ಮ್ಯಾಚ್ ಗೆದ್ದಾರ. ಅಂದ್ರೆ ಕಳೆದ 10 ಮ್ಯಾಚ್ನಾಗ DC ಅವರು ಡಾಮಿನೇಟ್ ಮಾಡ್ಯಾರ ಪಂಜಾಬ್ ಮ್ಯಾಗ. ಆದ್ರಿಂದ ಈ ಒಂದು ಮ್ಯಾಚ್ನಾಗ ಯಾರು ಗೆಲ್ತಾರ ಅಂತ ನೋಡ್ಬೇಕು. ಇನ್ನು ಇವತ್ತಿನ ಮ್ಯಾಚ್ ಪಂಜಾಬ್ ಟೀಮ್ ನಾಗ ಯಾರು ಆಡ್ತಾರ ಅಂತಂದ್ರ ಕುಪ್ಪಿ ಕಾನಲಿ, ಶ್ರೇಯಸ್ ಅಯ್ಯರ್ ಇವರು ಟಾಪ್ ಸ್ಕೋರರ್ ಆಗ್ತಾರ. ಇನ್ನು ಬಾಲಿಂಗ್ ನಾಗ ಯಜುವೇಂದ್ರ ಚಾಲು, ವಿಜಯ್ ಕುಮಾರ್ ವೈಶಾಖ್ ಇವ್ರು ವಿಕೆಟ್ ಟೇಕರ್ ಆಗ್ತಾರ. ಇನ್ನು DC ಟೀಮ್ ನಾಗ KL ರಾಹುಲ್, ಪತ್ತು ನಿಸಂಕ, ಸಮೀರ್ ರಿಜ್ವಿ ಇವರು ಟಾಪ್ ಸ್ಕೋರರ್ ಆಗ್ತಾರೆ. ಇವ್ರೆ ಡೆಲ್ಲಿ ಟೀಮ್ ನಾಗ. ಬಾಲಿಂಗ್ ನಾಗ ಕುಲ್ದೀಪ್ ಯಾದವ್, ಲುಂಗೇನ್ಗಿಡಿ ವಿಕೆಟ್ ಟೇಕರ್ ಆಗ್ತಾರೆ ಇವ್ರು ಬಾಲಿಂಗ್ ನಾಗ. ಇನ್ನು ಮಿಚೆಲ್ ಸ್ಟಾರ್ಕ್ ಅವರು ಬಂದಾರ ಅಂತ ಅಪ್ಡೇಟ್ ಬಂದದ. ಏನ್ ಈ ಮ್ಯಾಚ್ ಆಡ್ತಾರೋ ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಈ ಒಂದು ಮ್ಯಾಚ್ ನಾಗ ಯಾರು ಗೆಲ್ತಾರಂತಂದ್ರೆ, ಈ ಒಂದು ಮ್ಯಾಚ್ ಗೆಲ್ಲದು DC. ನೀವು ಅನ್ಬೋದು ಪಂಜಾಬ್ ಟೀಮ್ ಸ್ಟ್ರಾಂಗ್ ಅದ ಅಂತಂದು. ಆದ್ರ ಲಾಸ್ಟ್ 10 ಮ್ಯಾಚ್ ಅಟ್ ನೋಡಕ್ ಬಂದ್ರ ಡೆಲ್ಲಿ ಅವ್ರು 7 ಸಲ ಗೆದ್ದಾರ, ಪಂಜಾಬ್ನವ್ರು 3 ಸಲ ಗೆದ್ದಾರ. ಪ್ಲಸ್ ಹೋಮ್ ಗ್ರೌಂಡ್, ಅದನ್ನ ಅಡ್ವಾಂಟೇಜ್ ಆಗ್ತದ. ಆದ್ರಿಂದ ಇವತ್ತಿನ ಮ್ಯಾಚ್ ವಿನ್ನರ್ DC. ನಿಮಗೆ ಅನಿಸ್ತದ DC ಗೆಲ್ತದಲ್ಲ? ಕೆಳಗಡೆ ಕಾಮೆಂಟ್ ಮಾಡ್ರಿ. ಇನ್ನು ಎರಡನೇ ಮ್ಯಾಚ್ SRH ವರ್ಸಸ್ RR. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದಂತಂದ್ರ ರಾಜಸ್ಥಾನದ ಜೈಪುರ್, ಅಂದ್ರೆ ರಾಜಸ್ಥಾನದ ಹೋಮ್ ಗ್ರೌಂಡ್. ಇನ್ನು ರಾಜಸ್ಥಾನ ವರ್ಸಸ್ SRH ಎಟ್ ನೋಡಕ್ ಬಂದ್ರ 22 ಸಲ ಮುಖಾಮುಖಿ ಆಗ್ಯಾರ IPL ನಾಗ. ಅದ್ರಾಗ 13 ಸಲ ಹೈದರಾಬಾದ್ನವ್ರಿಗೆ ಗೆದ್ದಾರ, 9 ಸಲ ಮಾತ್ರ ರಾಜಸ್ಥಾನದವ್ರಿಗೆ ಗೆದ್ದಾರ. ಇದು ಹೈದರಾಬಾದ್ನವ್ರಿಗೆ ಅಡ್ವಾಂಟೇಜ್ ಆಗ್ತದ. ಪ್ಲಸ್ ಹೈದರಾಬಾದ್ ರೀಸೆಂಟ್ ಮ್ಯಾಚ್ ನಾಗ ಫುಲ್ ಫಾರ್ಮ್ ಕಂಟಿನ್ಯೂಸ್ ಆಗಿ ಗೆದ್ದು ಬರಕ್ ಕುಂತಾರ. ರಾಜಸ್ಥಾನದವರು ಫಸ್ಟ್ ಗೆ ಮ್ಯಾಚ್ ಗೆಲ್ಕೊಂಡ್ ಬರಕ್ ಕುಂತರು, ಆಮ್ಯಾಗ ಸೋತು ಮತ್ತೆ ಈ ಸಲ ಗೆದ್ದು ಬರಕ್ ಕುಂತಾರ. ಆದ್ರಿಂದ ನೋಡ್ಬೇಕು ಯಾರ ರೀತಿ ಆಡ್ತಾರ ಅಂತ ಅನ್ನೋದು. ಇನ್ನು ಇವತ್ತಿನ ಮ್ಯಾಚ್ ರಾಜಸ್ಥಾನ್ ಟೀಮ್ದಾಗ ಯಾರು ಆಡ್ತಾರ ಅಂತಂದ್ರ ವೈಭವ್ ಸೂರ್ಯವಂಶಿ, SSV ಜೈಸ್ವಾಲ್, ರಿಯಾನ್ ಪರಾಗ್ 50+ ಸ್ಕೋರ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ನಾಗ. ಇವರು ಟಾಪ್ ಸ್ಕೋರರ್. ಇನ್ನು ಬಾಲಿಂಗ್ ನಾಗ ಜೋಪ್ರಾ ಆರ್ಚರ್, ರವಿ ಬಿಷ್ಣೋಯ್ ಇವರು ವಿಕೆಟ್ ಟೇಕರ್ ಆಗ್ತಾರ ರಾಜಸ್ಥಾನ್ ಟೀಮ್ ನಾಗ. ಇನ್ನು ಈ ಕಡೆ SRH ಟೀಮ್ ನಾಗ ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಇಬ್ಬರದಾಗ ಒಬ್ಬರು ಬಿಗ್ ಸ್ಕೋರ್ ಮಾಡ್ತಾರೆ ಇವತ್ತಿನ ಮ್ಯಾಚ್. ಇನ್ನು ಬಾಲಿಂಗ್ ನಾಗ ಇಶಾನ್ ಮಲಿಂಗ, ಶಾಕಿಬ್ ಹುಸೇನ್ ಇವ್ರು ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಈ ಒಂದು ಮ್ಯಾಚ್ ಯಾರಿಗೆ ಗೆಲ್ತಾರ ಅಂತಂದ್ರೆ, ಎರಡನೇ ಮ್ಯಾಚ್ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ. ಎರಡು ಟೀಮ್ ಸ್ಟ್ರಾಂಗ್ ಅವ, ಬ್ಯಾಟಿಂಗ್ ಸ್ಟ್ರಾಂಗ್ ಅವ. ಈ ಒಂದು ಮ್ಯಾಚ್ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ. ಎರಡನೇ ಮ್ಯಾಚ್ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ. ಎಲ್ಲ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಎಷ್ಟಾದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ IPL ಪ್ರೆಡಿಕ್ಷನ್ ಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.